ಬೈಕ್ನಲ್ಲಿ ತೆರಳುತ್ತಾ ಇದ್ದ ಯುವ ಅಡಿಕೆ ವ್ಯಾಪಾರಿಗೆ ಗುಂಡೇಟು ತಗುಲಿರುವಂತಹ ಘಟನೆ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರ್ನಾಟಕ ಗಡಿಭಾಗ ಮುಡಿಪು ಬಾಕ್ರಬೈಲ್ ಸಮೀಪದ ಕಜೆಪದವು ಎಂಬಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ತಿರುವನ್ನ ಪಡೆದುಕೊಂಡಿದೆ. ಹಂದಿ ಬೇಟೆಗೆಂದು ಇಡಲಾಗಿದ್ದ ಸಾಧನದಿಂದ ಗುಂಡು ತಗಲಿ ಪಾತೂರು ನಿವಾಸಿ ಮೊಯ್ದೀನ್ ಅವರ ಪುತ್ರ ಸವಾದ್ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ. ಘಟನೆಯ ನಂತರ ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರಕರಣದ ಕುರಿತು ಘಟನಾ ಸ್ಥಳವಾದ ವರ್ಕಾಡಿ ಬಾಕ್ರಬೈಲ್ ಕಚೆ ಎಂಬಲ್ಲಿ ತನಿಖೆಯನ್ನು ನಡೆಸುವಾಗ ಗಿಡವೊಂದಕ್ಕೆ ಕಟ್ಟಿರುವಂತಹ ಸಾಧನ ಪತ್ತೆಯಾಗಿದೆ. ಅದರಿಂದಲೇ ತೋಟೆ ಸಿಡಿದು ಸವಾದ್ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ. ಹಂದಿಯನ್ನ ಸೆಳೆಯಲು ಲೈಟ್ ಅನ್ನ ಸಾಧನದಲ್ಲಿ ಬಳಸಲಾಗ್ತದೆ. ಅದೇ ಲೈಟ್ ಅನ್ನ ಗಮನಿಸಿ ಸವಾದ್ ಕಾಡಿನಲ್ಲಿರುವಂತಹ ಪೊದೆಯ ಬಳಿಗೆ ಹೋಗಿ ಸಾಧನವನ್ನ ಮುಟ್ಟುತ್ತಿದ್ದಂತೆ ಗುಂಡು ಸಿಡಿದು ಕಾಲಿಗೆ ಗಂಭೀರ ಗಾಯವಾಗಿದೆ. ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ಗಾಯಾಳುವನ್ನ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜೇಶ್ವರ ಶಾಸಕ ಎಂಕೆಎಂ ಅಶ್ರಫ್, ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಮತ್ತಿತರರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು.